ಕನ್ನಡದ ಅತ್ಯಂತ ಜನಪ್ರಿಯ ಶೋ ಇದರ ಬಗ್ಗೆ ಪರ ವಿರೋಧದ ಚರ್ಚೆಗಳು ಸೀಸನ್ ಆರಂಭ ಆದಾಗಲಿಂದ ಶುರು ಆಗ್ತಾನೆ ಇರುತ್ತೆ. ಇಲ್ಲಿ ತನಕ 11 ಸೀಸನ್ಗಳಲ್ಲಿ ಇಲ್ಲದಂತಹ ಟ್ವಿಸ್ಟ್ ಈಗ ಶುರುವಾಗುತ್ತಿದೆ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ಗೆ ಶಾಕ್ ಕೊಡೋ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪರಿಸರ ಮಾಲಿನ್ಯ ಮಂಡಳಿ ಮಾಡಿದೆ. ಹಾಗಾದ್ರೆ ಈ ಶಾಕ್ ನಿಜವಾಗ್ಲೂ ಇಡೀ ಬಿಗ್ ಬಾಸ್ ಸೀಸನ್ ಅನ್ನು ಎಲಿಮಿನೇಟ್ ಮಾಡ್ಬಿಡುತ್ತಾ? ಈ ಪ್ರಶ್ನೆ ಇದೆ. ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇವತ್ತಂತೂ ವಿಪರೀತ ಡೆವಲಪ್ಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಬಹುದು. ಈಗಾಗಲೇ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳನ್ನ ಇರಿಸಲಾಗಿದೆ. ರಾತ್ರಿ ಇಡೀ ಸುತ್ತಾಡಿಸಿ ರೆಸಾರ್ಟ್ಗೆ ಕರ್ಕೊಂಡು ಬಂದ್ರು ಸ್ಪರ್ಧಿಗಳನ್ನ. ಎಲ್ಲ 17 ಸ್ಪರ್ಧಿಗಳು ಈಗಲ್ಟನ್ ರೆಸಾರ್ಟ್ನಲ್ಲಿ ಸದ್ಯಕ್ಕೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ಸ್ ಕೂಡ ಇದೇ ರೆಸಾರ್ಟ್ನಲ್ಲಿದ್ದಾರೆ. ಜಾಲಿವುಡ್ ಸ್ಟುಡಿಯೋದಿಂದ ಸ್ವಲ್ಪ ದೂರದಲ್ಲಿ ರೆಸಾರ್ಟ್ ಇದೆ, ಈಗಲ್ಟನ್ ರೆಸಾರ್ಟ್. ನಿಮಗೆ ಈಗಲ್ಟನ್ ರೆಸಾರ್ಟ್ ಬೇರೆ ಬೇರೆ ರಾಜಕೀಯ ಕಾರಣಗಳಿಗೋಸ್ಕರ ಸುದ್ದಿಯಾಗಿದ್ದು ಈ ಹಿಂದೆ ನೆನಪಿದ್ದೇ ಇದೆ. ವಿಪರೀತ VVIP ಮೂವ್ಮೆಂಟ್ಸ್ ಆ ರೆಸಾರ್ಟ್ನಲ್ಲೂ ಇರುತ್ತೆ. ಹಲವು ರಾಜಕಾರಣದ ಚಟುವಟಿಕೆಗಳು ಆ ರೆಸಾರ್ಟ್ನಲ್ಲಿ ನಡೆಯುತ್ತೆ. ಈಗ ಈ ಕಂಟೆಸ್ಟೆಂಟ್ಸು, ಕ್ರ್ಯೂ ಮೆಂಬರ್ಸು, ಮ್ಯಾನೇಜ್ಮೆಂಟ್ನ ಸದಸ್ಯರು ಎಲ್ಲರೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ರಾತ್ರಿ ಇಡೀ ಸುತ್ತಾಡಿಸಿದ್ರು ಅಂತ ನಾವು ಹೇಳ್ತಾ ಇದ್ವಿ ಆರಂಭದಲ್ಲಿ. ಏನಕ್ಕೆ ಅಂತಂದರೆ ಯೂಶಲಿ ಇಂಥ VVIP ಮೂವ್ಮೆಂಟ್ ಇರುವಂತಹ ರೆಸಾರ್ಟ್ಗಳಲ್ಲಿ ರೂಮ್ಗಳು ಸಿಗಲ್ಲ ಬೇಗ. ಆಮೇಲೆ ಇಷ್ಟು ಜನರನ್ನು ಅಕೊಮೊಡೇಟ್ ಮಾಡುವಂತಹ ಸಾಮರ್ಥ್ಯ ಇರೋ ರೆಸಾರ್ಟ್ ಬೇಕಲ್ವ, ಇಂಥ ರೆಸಾರ್ಟ್ನ ಇಡೋದಕ್ಕಾಗಲ್ಲ. ಆಮೇಲೆ ಜನ ಈಸಿಯಾಗಿ ಎಂಟ್ರಿ ಪಡ್ಕೊಳ್ಳೋ ರೆಸಾರ್ಟ್ಗಳು ಬೇಕಾಗಿರಲಿಲ್ಲ ಅವ್ರಿಗೆ. ಸೊ ಟೀಮ್ ವಿಪರೀತ ಪ್ರಯಾಸ ಪಟ್ಟು, ಸ್ಪರ್ಧಿಗಳು ಪ್ರಯಾಸ ಪಟ್ಟು ಅಂತೂ ಇಂತೂ ಈಗಲ್ಟನ್ ಅನ್ನೋ ಗೂಡನ್ನು ಸೇರ್ಕೊಂಡಿದ್ದಾರೆ. ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ರು ಶೋನಲ್ಲಿ. ಈಗ ಬಿಗ್ ಬಾಸ್ಗೆ ಶಾಕ್ ಕೊಡುವಂತಹ ಕೆಲಸ ಆಗಿದೆ ಜಿಲ್ಲಾಡಳಿತದ ಕಡೆಯಿಂದ. ಈಗ ಬಿಗ್ ಬಾಸ್ ನಡೆಯುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಬಿಗ್ ಬಾಸ್ ಆರಂಭ ಆಗೋ ತನಕ ರೆಸಾರ್ಟ್ನಲ್ಲಿಯೇ ಸ್ಪರ್ಧಿಗಳು ವಾಸ್ತವ್ಯ. ರೆಸಾರ್ಟ್ ಒಳಗೆ ಸ್ಪರ್ಧಿಗಳ ವಾಕಿಂಗು, ಬ್ರೇಕ್ಫಾಸ್ಟು, ಡಿನ್ನರು. ಕುಟುಂಬಸ್ಥರು, ಸ್ನೇಹಿತರ ಸಂಪರ್ಕಕ್ಕೆ ಸ್ಪರ್ಧಿಗಳು ಯಾವುದೇ ಕಾರಣಕ್ಕೂ ಕೂಡ ಬರುವಂತಿಲ್ಲ. ಅದು ರೂಲ್ಸ್ ಕೂಡ ಹೌದು. ಆಯೋಜಕರ ತಂಡದವರಿಗೂ ಕೂಡ ಮಾತ್ರ ಸ್ಪರ್ಧಿಗಳ ಭೇಟಿಗೆ ಅವಕಾಶ ಇರುತ್ತೆ. ರೆಸಾರ್ಟ್ನ ಭದ್ರತಾ ಸಿಬ್ಬಂದಿಯ ನಿಗದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿರ್ತಾರೆ. ಆಯೋಜಕರ ತಂಡದಿಂದ ಮಾಹಿತಿಯನ್ನು ಸ್ಪರ್ಧಿಗಳು ಪಡೆದುಕೊಳ್ಬೇಕಾಗುತ್ತೆ. ಬಿಗ್ ಬಾಸ್ ಆರಂಭ ಆಗೋ ತನಕೂ ಕೂಡ ಇದೇ ರೊಟೀನ್ ಮುಂದುವರಿತಾ ಹೋಗುತ್ತೆ. ಯಾಕೆಂದರೆ ಇಷ್ಟು ದಿನ ಬಿಗ್ ಹೌಸ್ನಲ್ಲಿದ್ದರು 17 ಜನ ಕಂಟೆಸ್ಟೆಂಟ್ಗಳು. ಈಗ ಸಾಕಷ್ಟು ಸೀನ್ ಕ್ರಿಯೇಟ್ ಆಗಿದೆ, ಹೈಡ್ರಾಮಾ ಆಗಿದೆ, ಹೊರಗೆ ಬಂದಿದ್ದಾರೆ, ಈಗಲ್ಟನ್ ರೆಸಾರ್ಟಲ್ಲಿದ್ದಾರೆ. ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಅವ್ರಿಗೆ ಸಿಗೋ ಹಾಗಿಲ್ಲ. ಅದು ಬಿಗ್ ಬಾಸ್ನ ನಿಯಮ ಕೂಡ ಹೌದು. ಹಾಗಾಗಿಯೇ ಎಷ್ಟಾಗುತ್ತೋ ಅಷ್ಟು ಅವರನ್ನು ಗುಪ್ತವಾಗಿಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಈ ರೀತಿ ಬೆಳವಣಿಗೆಗಳು ಇದೇ ಮೊದಲಲ್ಲ. 2021 ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ರೀತಿ ಅರ್ಧಕ್ಕೆ ಬಿಗ್ ಬಾಸ್ ಶೋ ಸ್ಥಗಿತವಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಧನು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಈಗಲ್ಟನ್ ರೆಸಾರ್ಟ್ಗೆ ಈಗ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಹೇಗಿದೆ ಅವ್ರ ರೊಟೀನು? ಅವ್ರಿಗೆ ಯಾವ ರೀತಿಯ ಭದ್ರತೆಯನ್ನು ಕೊಡಲಾಗಿದೆ? ಡೀಟೇಲ್ಸ್ ಅನ್ನು ಕೊಡಬಹುದಾ ಅಂತ ಹೇಳಿ. ಎಸ್ ಪ್ರೇಮ್, ನಿನ್ನೆ ಏನು ಬಿಗ್ ಬಾಸ್ ಮನೆಗೆ ಬೀಗ ಬಿತ್ತು, ಆದ ನಂತರ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲರೂ ಕೂಡ ಈಗಲ್ ಟೌನ್ ರೆಸಾರ್ಟ್ಗೆ ಈಗಾಗಲೇ ಶಿಫ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ರಾತ್ರಿ ಇಡೀ ಸುತ್ತಿಸಿ ಅವರನ್ನ ಕೊನೆಗೆ ಈಗಲ್ಟನ್ ರೆಸಾರ್ಟ್ಗೆ ಕರೆದುಕೊಂಡು ಬಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಈಗಾಗಲೇ ಇನ್ನೇನು ಬಿಗ್ ಬಾಸ್ ಶೋ ಎಲ್ಲಿಗೆ ಯಾವತ್ತು ಆರಂಭವಾಗುತ್ತೆ ಅಲ್ಲಿವರೆಗೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಇದೇ ಒಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಯಾಕಂತಂದ್ರೆ ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಹೊರ ಜಗತ್ತಿನ ಒಂದು ಸಂಪರ್ಕವನ್ನು ಸಾಧಿಸಲು ಸಾಧ್ಯವಾಗದ ರೀತಿಯಲ್ಲಿ ಈಗಾಗಲೇ ಬಿಗ್ ಬಾಸ್ ಆಯೋಜಕರ ತಂಡ ಅವರನ್ನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅವರ ಕುಟುಂಬಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸಂಪರ್ಕ ಸಾಧಿಸುವಂತ ಯಾವುದೇ ರೀತಿಯಾದಂತಹ ಮಾಹಿತಿ ಅಂದರೆ ಅವರಿಗೆ ಫೋನ್ಗಳಾಗಿರ್ಬೋದು, ಇಂಟರ್ನೆಟ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನು ಇಲ್ಲಿವರೆಗೂ ಅವ್ರಿಗೆ ಒದಗಿಸಿಲ್ಲ. ಏನಿದ್ರು ಈ ರೆಸಾರ್ಟ್ನಲ್ಲೇ ಅವರು ವಾಕಿಂಗ್ ಮಾಡೋದು, ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲವೂ ಕೂಡ ಅಲ್ಲೇ ಒದಗಿಸಲಾಗುತ್ತೆ. ಮತ್ತೆ ಜೊತೆಗೆ ಏನು ರೆಸಾರ್ಟ್ನ ಸಿಬ್ಬಂದಿಗಳೇನಿರ್ತಾರೆ, ಭದ್ರತಾ ಸಿಬ್ಬಂದಿಗಳನ್ನು ಹೆಚ್ಚಿಸಿ ಅವರ ಒಂದು ನಿಗಾದಲ್ಲೇ ಆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ರೂಮ್ಗಳಿಗೆ ಅಂದರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಒಂದು ಪ್ರತ್ಯೇಕವಾದಂತಹ ಕೊಠಡಿಗಳನ್ನು ಕೂಡ ನೀಡಿರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಅಲ್ಲಿ ಟಿವಿ ಇದ್ದಂಥದನ್ನು ಟಿವಿನೂ ಕೂಡ ತೆರವುಗೊಳಿಸಿ ಯಾವುದೇ ರೀತಿಯಾದಂತಹ ಹೊರ ಜಗತ್ತಿನ ಸಂಪರ್ಕ ಅವರಿಗೆ ಸಾಧಿಸಲು ಸಾಧ್ಯವಾಗದ ರೀತಿಯನ್ನ ನೋಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿನ ಆಯೋಜಕರ ತಂಡ ಏನಿದೆ ಅವರು ಮಾತ್ರ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಈಗ ಸಂಪರ್ಕವನ್ನು ಸಾಧಿಸುವಂತಹ
ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆ ಮುಂದಿನ ಎಲ್ಲಿ ಆ ಒಂದು ಆದೇಶದವರೆಗೆ ಮತ್ತೆ ಈಗ ಹೈಕೋರ್ಟ್ಗೆ ಒಂದು ತುರ್ತು ಒಂದು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಒಂದು ಆದೇಶ ಬರೋವರೆಗೂ ಕೂಡ ಈಗ ಬಿಗ್ ಬಾಸ್ ನ ಪುನಃ ಆರಂಭ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿವರೆಗೂ ಕೂಡ ಈ ಒಂದು ರೆಸಾರ್ಟ್ ನಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳು ವಾಸ್ತವ್ಯವನ್ನ ಹೂಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಪ್ರತಿಯೊಂದು ವ್ಯವಸ್ಥೆಯನ್ನ ಇಲ್ಲೇ ಇದ್ರ ಜೊತೆಗೆ ಯೂಶಲಿ ಬಿಗ್ ಬಾಸ್ ನೋಡೋರಿಗೆ 1 hour 1.5 hourದು ಕಂಟೆಂಟ್ ಮಾತ್ರ ನಾವು ದಿನ ನೋಡ್ತಾ ಇದ್ವಿ. ಈಗ ಆಲ್ಮೋಸ್ಟ್ ನಿನ್ನೆ ಸಂಜೆಯಿಂದ ಕೂಡ ಶೂಟಿಂಗ್ ಆಗಿರಲ್ಲ ಆಬ್ವಿಯಸ್ಲಿ. ಸೊ ನಮಗೆ ಕಂಟೆಂಟ್ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಎಷ್ಟು ದಿನದ ಕಂಟೆಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಶೋವನ್ನು ಹೋಸ್ಟ್ ಮಾಡ್ತಾ ಇರುವಂಥ ಅಧಿಕೃತ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಎಷ್ಟು ದಿನ ಇನ್ನೂ ಬಿಗ್ ಬಾಸ್ ಹೀಗೆ ಪ್ರತಿದಿನ 9:30ಕ್ಕೆ ಪ್ರಸಾರ ಆಗುತ್ತೆ ಅನ್ನೋ ನಿರೀಕ್ಷೆ ಅವ್ರಿಗೆ? ಯಾಕಂದ್ರೆ ಇಡೀ ದಿನದ ಶೋ ಕಂಟೆಂಟ್ ಇರುತ್ತೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ದಿನದ ಒಂದು 18 ಗಂಟೆಗಳ ಕಾಲ ಒಂದು ಶೋದ ಒಂದು ಫುಟೇಜ್ ಇರುತ್ತೆ. ಈ ಒಂದು ಫುಟೇಜ್ ಅನ್ನ ನಮಗೆ ಕೇವಲ 1.5 ಗಂಟೆಯಲ್ಲಿ ತೋರಿಸುವಂತ ಪ್ರಯತ್ನ ಕೂಡ ಈಗ ಆಗಿರುತ್ತೆ. ಸೊ ಆ ಒಂದು ಫುಟೇಜ್ ಅನ್ನ ಇಟ್ಕೊಂಡು ಇನ್ನು ಹೇಳಿದ್ರೆ 2-3 ದಿನದ ಒಂದು ಎಪಿಸೋಡ್ಗಳನ್ನ ಮಾಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪ್ಲಾನ್ಗಳು ಕೂಡ ಈಗ ಆಯೋಜಕರ ತಂಡ, ಬಿಗ್ ಬಾಸ್ ಆಯೋಜಕರ ತಂಡ ಕೂಡ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆಯೋಜಕರ ತಂಡಕ್ಕೆ ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈಗಾಗಲೇ ರೆಸಾರ್ಟ್ ನಲ್ಲಿ ಒಂದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಬಿಗ್ ಬಾಸ್ ಶೋ ಆರಂಭ ಆಗುತ್ತಾ, ಕೋರ್ಟ್ನಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ಕೂಡ ಒಂದು ರೀತಿಯಾದಂತಹ ಟೆನ್ಷನ್ ಈಗ ಶುರುವಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದನ್ನು ಬೀಗ ಮುದ್ರೆ ಬಿದ್ದಿರುವಂತಹ ಬಿಗ್ ಬಾಸ್ ಶೋ ಸದ್ಯಕ್ಕೆ ಅದರ ತಲೆ ಮೇಲೆ ಅನಿಶ್ಚಿತತೆಯ ತೂಗುಗತಿ ನೇತಾಡ್ತಿದೆ. ಇದು ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಸಿಕ್ಕರೆ ಹೇಗೆ, ಇವತ್ತೇ ಸಿಗುತ್ತಾ?